ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ BB ಅಪ್ಡೇಟ್ಸ್. ಹೇಗಿತ್ತು ನೆನೆಯ ಬಿಗ್ ಬಾಸ್ ಹಂಚಿಕೆ? ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಅಲ್ಲ, ಬೋರಿಂಗ್ ಅನಿಸ್ತಾ? ನನಗಂತೂ ತುಂಬಾನೇ ಬೋರಿಂಗ್ ಅನಿಸ್ತು. ಯಾಕಂತ ಹೇಳಿದ್ರೆ ನೆನೆಯ ಪ್ರೊಮೋ, ನೆನೆಯ ಕಾನ್ಸೆಪ್ಟ್ ಎಲ್ಲ ನೋಡುವಾಗ ನಾನು ಅನ್ಕೊಂಡಿದ್ದೆ ಸೀರಿಯಸ್ ಟಾಸ್ಕ್ ಇಲ್ಲ ಸೀರಿಯಸ್ ಮ್ಯಾಟರ್ ತರ ಇರುತ್ತೆ ಸಂಚಿಕೆಗಳು ಅಂತ. ಆದರೆ ಅದೇ ಕ್ಯಾಪ್ಟನ್ಸಿ ಓಟದ ಆಯ್ಕೆ, ನಾಮಿನೇಷನ್ ಪ್ರಕ್ರಿಯೆ, ಸೊ ಇವಿಷ್ಟಕ್ಕೆ ಸೀಮಿತ ಆಯ್ತೇನೋ ಅನ್ನೋ ರೀತಿಯಲ್ಲಿ ಇದೆ ಸಂಚಿಕೆ. ಇವತ್ತಿಗೂ ಅಷ್ಟೇ, ಇವತ್ತಿನ ಪ್ರೋಮೋನು ಕೂಡ ಸ್ವಲ್ಪ ರಜತ್ ಮತ್ತು ಧ್ರುವಂತಿ ಜಗಳಾಡ್ತಾ ಇದ್ದಾರೆ ನಾಮಿನೇಷನ್ ಪ್ರಕ್ರಿಯೆ ವಿಚಾರಕ್ಕೆ. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಟಾಸ್ಕ್ಗಳು ನಮಗೆ ಕಾಣಿಸ್ತಾ ಇಲ್ಲ. ಬಹುಶಃ ನಾಳೆ ನಾಡಿದ್ದು ಏನಾದರೂ ಕ್ಯಾಪ್ಟನ್ಸಿ ಓಟಕ್ಕೆ ಟಾಸ್ಕ್ ಕೊಡ್ತಾರೆ ಅನ್ಸುತ್ತೆ. ಬಟ್ ಆ ಕಾನ್ಸೆಪ್ಟಿಗೂ ಮನೆಯಲ್ಲಿ ನಡೀತಾ ಇರೋದಕ್ಕೂ ಯಾವುದು ಸಂಬಂಧ ಕಾಣಿಸ್ತಾ ಇಲ್ಲ. ನಾನು ಅನ್ಕೊಂಡಿರೋದು ಸೀಸನ್ 10 ಏನಿದೆ ರಾಕ್ಷಸರು ಮತ್ತು ಗಾಂಧರ್ವರು, ಸೊ ಅದರದ್ದು ಒಂದು ಚೂರಾದ್ರೂ ರಿಪೀಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನನ್ನ ಊಹೆ ತಪ್ಪಾಗಿದೆ. ಸೊ ನಿನ್ನೆ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನು ಅನ್ಕೊಂಡಿದ್ರಿ? ನಿಮ್ಗೆ ನಿರಾಶೆ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಕ್ಕೆ ಮರಿಬೇಡಿ. ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಅಭಿಷೇಕ್ ರವರದ್ದು 2-3 ಇಂಟರ್ವ್ಯೂ ನೋಡಿದ್ದೀನಿ. ಆ ಇಂಟರ್ವ್ಯೂಯಲ್ಲಿ ಅವರು ಮಾತಾಡುವ ಮಾತುಗಳು ತುಂಬಾನೇ ಸಮಯೋಚಿತ ಮತ್ತು ತೂಕದ್ದು ಅಂತ ಅನಿಸ್ತಾ ಇದೆ. ಸೊ ಅದರಲ್ಲಿ ಗಿಲ್ಲಿ ಬಗ್ಗೆ ಆಗಲಿ, ರಕ್ಷಿತಾ ಬಗ್ಗೆ ಆಗಲಿ ಅವರು ಹೇಳಿಕೆ ನೀಡ್ತಾ ಇರೋದು ನೋಡಿದ್ರೆ, ಸೊ ಆ ಮನೆಯಲ್ಲಿ ಅವರೆಷ್ಟು ಪ್ಯೂರ್ ಆಗಿ ಜೆನ್ಯೂನ್ ಆಗಿ ಬದುಕ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಪ್ರತಿ ಸ್ಪರ್ಧಿಗಳ ಮಾತು ಇದೇ ಧಾಟಿಯಲ್ಲಿರ್ತದೆ. ಅಭಿಷೇಕ್ ಅವ್ರದ್ದು ಒಂಚೂರು ತೂಕದ ಮಾತು ಅಂತ ನನ್ಗೆ ಅನಿಸ್ತಾ ಇದೆ. ರಕ್ಷಿತಾ ಬಗ್ಗೆ ಮಾತಾಡೋದಾಗ್ಲಿ, ಅಂದ್ರೆ ರಕ್ಷಿತಾ ಮತ್ತು ಧ್ರುವಂತ ನಡುವೆ ಜಗಳ ನಡೆದಿದ್ರು ರಕ್ಷಿತಾ ಧ್ರುವಂತಿಗೋಸ್ಕರ ಹಾಲು ಇನ್ಯಾವುದೋ ಒಂದು ಪದಾರ್ಥಗಳನ್ನೆಲ್ಲ ಅವರ ಪಾಲನ್ನೇನು ಎತ್ತಿರೋದು. ನಾವೆಷ್ಟೇ ಜಗಳ ಆಡಿದ್ರು, ಎಷ್ಟೇ ಕಿತ್ತಾಡ್ಕೊಂಡ್ರು ಅದನ್ನ ಅಲ್ಲಿಗೆ ಬಿಟ್ಟು ಮುಂದಕ್ಕೆ ನಡೆಯುವಂತಹ ಗುಣ ಇದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಸೊ ಆ ಗುಣ ರಕ್ಷಿತಾ ಶೆಟ್ಟಿಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಧ್ರುವಂತ್ ಅವರು ಅವರ ಬಗ್ಗೆ ಈ ಸಲದ ಆರೋಪಗಳು ಮಾಡ್ತಾರೆ, ಹಿಂದಿನಿಂದ ಮಾತಾಡ್ತಾರೆ, ಸುದೀಪ್ ಸರ್ ಹತ್ರನೂ ಮಾತಾಡ್ತಾರೆ. ಅದು ಎಲ್ಲಾನು ಮಾತಾಡಿದ್ರು ಅವರು ಧ್ರುವಂತನ್ನ ನಾಮಿನೇಷನ್ ಇಲ್ಲ ಬೇರೆ ಯಾವುದೋ ಪ್ರಕ್ರಿಯೆಗೆ ಹೆಸರು ತಗೋತಾರೆ ಬಿಟ್ರೆ ಅವರ ಹಿಂದೆ ಮಾತಾಡಿದ್ದು ನಾವು ಯಾರೂ ನೋಡಿಲ್ಲ. ಅದು ರಕ್ಷಿತಾ ಶೆಟ್ಟಿಯಲ್ಲಿರುವ ಒಳ್ಳೆಯ ಗುಣ ಅಂತ ಹೇಳ್ಬೋದು. ಸೊ ಅದೇ ಒಳ್ಳೆಯ ಗುಣಗಳನ್ನೇ ಅಭಿಷೇಕ್ ಅವರು ಹೊರಗಡೆ ಬಂದು ಹೇಳ್ತಾ ಇದ್ದಾರೆ. ಬಹುಶಃ ಅಭಿಷೇಕ್ ಅವರಿಗೆ ಇವಾಗ ಅರ್ಥ ಆಗಿರ್ಬೋದು ತಾನು ಎಲ್ಲಿ ಎಡವಿದ್ದೇನೆ. ಸೊ ಇಂಥ ಇಂಟರ್ವ್ಯೂಗಳೆಲ್ಲ ನೋಡುವಾಗ ನಮ್ಗೆ ಅನ್ಸೋದು, ಓಕೆ, ನಾವು ಒಳ್ಳೆ ವೇಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೇವೆ, ಅಂದ್ರೆ ಒಳ್ಳೆ ಜನಕ್ಕೆ, ಸರಿಯಾದ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ, ನಮ್ಮ ಬೆಂಬಲ ಸರಿಯಾದ ದಾರಿಯಲ್ಲಿ ಇದೆ ಅಂತ ಅನ್ನೋದು ಸಮಾಧಾನ ನನಗಿದೆ. ಅದಕ್ಕೋಸ್ಕರ ನಾನು ಇದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೊಂದು ಪ್ರೊಮೋ ಬಿಡುಗಡೆ ಮಾಡಿದ್ದಾರೆ. ಆ ಪ್ರೊಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾವ್ಯಾರವರು ಗಿಲ್ಲಿಯನ್ನ ನಾಮಿನೇಟ್ ಮಾಡ್ತಾರೆ, ಜೊತೆಗೆ ರಜತ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ನಿನ್ನೆ ಬಿಗ್ ಬಾಸ್ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ರು, ನೀವು ಯಾರನ್ನ ನಾಮಿನೇಟ್ ಮಾಡ್ತೀರಾ, ಆ ಹೆಸರನ್ನ ನೀವು ಡಿಸ್ಕಸ್ ಮಾಡ್ಬೋದು ಅಂತ. ಸ್ಪಂದನ, ಕಾವ್ಯ, ಧ್ರುವಂತು ಅಂಡ್ ಸೂರಜ್, ರಘು ಸರ್ ಎಲ್ಲ ಮನೆ ಮಂದಿ ಎಲ್ಲ ಒಂಚೂರು ಒಟ್ಟಾಗಿ ಡಿಸ್ಕಸ್ ಮಾಡಿ ಗಿಲ್ಲಿಯ ಹೆಸರನ್ನು ಕಾಮನ್ ಆಗಿ ತಗೊಂಡಿದ್ರು, ಗಿಲ್ಲಿ ಮತ್ತು ರಜತ್ ಅಂತ. ಕಾರಣ ಇಷ್ಟೇ, ಗಿಲ್ಲಿ ತಮಾಷೆ ಮಾಡ್ತಾರೆ, ರಜತ್ ಅವರು ಗಿಲ್ಲಿಯ ಜೊತೆ ಜಾಸ್ತಿ ಕಾಣಿಸ್ತಾ ಇದ್ದಾರೆ ಅಂತ. ನಾನು ನಿಮ್ಗೆ ಮೊದಲಿಂದನೂ ಒಂದು ಮಾತನ್ನ ಹೇಳ್ತಾ ಬಂದಿದ್ದೀನಿ. ಕಾವ್ಯ, ಸ್ಪಂದನ ಇವರೆಲ್ಲ ಏನಂತ ಹೇಳಿದ್ರೆ ಕಳೆದೊಂದಿಷ್ಟು ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಪ್ಲಸ್ ಗಿಲ್ಲಿಯ ಜೊತೆ ರಿಯಾಲಿಟಿ ಶೋ ಮಾಡ್ಕೊಂಡು ಬಂದವರು. ಗಿಲ್ಲಿಯ ಜೊತೆ ತಾವು ಕಾಣಿಸ್ಕೊಂಡ್ರೆ ಎಷ್ಟು ಫುಟೇಜ್ ನಮಗೆ ಸಿಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಖಂಡಿತ ಆಯ್ತು. ಆದರೆ ರಜತ್ ಬಂದ ನಂತರ ಅವರ ಲೆಕ್ಕಾಚಾರಗಳೆಲ್ಲ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಯ್ತು. ಯಾಕಂತ ಹೇಳಿದ್ರೆ ಗಿಲ್ಲಿ ನಟ ಮತ್ತು ರಜತ್ ಚೂರು ಜಾಸ್ತಿ ಕ್ಲೋಸ್ ಆಗ್ತಾ ಇದ್ದಾರೆ. ಕಾವ್ಯಲಿಗಾಗ್ಲಿ, ಸ್ಪಂದನಲ್ಗಾಗ್ಲಿ, ಬೇರೆ ಯಾರಿಗೂ ಕೂಡ ಅವ್ರದ್ದೊಂದು ಟೀಮ್ ಕಟ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದೆಲ್ಲ ಒಂದ್ ಕಡೆ ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಕೊಡ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇರೋದು. ಇನ್ನೊಂದು, ಮೊನ್ನೆ ಸುದೀಪ್ ಸರ್ ಬಂದು ಈ ರೀತಿ ಎಲ್ಲ ಪೋಟ್ರೆ ಆಗ್ಬೋದು, ಹೊರಗಡೆ ಬಂದಾಗ ನಿಮ್ಗೆ ತೊಂದರೆ ಆಗ್ಬೋದು ಅಂತ ಏನು ಹೇಳಿದ್ದಾರೆ. ಸೊ ಅಲ್ಲಿಂದ ಗಿಲ್ಲಿ ನಟರವರು ಬದಲಾಗಿದ್ದಾರೆ, ಆಯ್ತಾ? ಅಲ್ಲಿಂದ ಗಿಲ್ಲಿ ನಟ ಬದಲಾವಣೆಗೆ ಲೈವ್ ಅಲ್ಲಿ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಗಿಲ್ಲಿ ನಟ, ರಜತ್, ರಕ್ಷಿತಾ ಇವ್ರ ಜೊತೆ ಜಾಸ್ತಿ ಇದ್ದಾರೆ ಬಿಟ್ರೆ ರಕ್ಷಿತಾ ಜೊತೆ ಅವ್ರು ಹಾಗೆ ಇದ್ದಾರೆ. ಯಾಕಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಗೆ ಯಾವುದೇ ತೊಂದರೆ ಇಲ್ಲ. ರಕ್ಷಿತಾ ಶೆಟ್ಟಿ ಅವರಿಗೆ ಏನು ಕೊಟ್ಟಿರೋದು ಅದೇ ಒಂದು ರೀಸನ್ಗೋಸ್ಕರ ಅವರು ಲೈವ್ಲಿ, ಅಂದ್ರೆ ಅವ್ರು ಏನಿದ್ದಾರೆ ಅದೇ ತರ ಬದುಕ್ತಾ ಇದ್ದಾರೆ ಅನ್ನೊಂದು ರೀಸನ್ಗೆ. ಸೊ ರಕ್ಷಿತಾ ಶೆಟ್ಟಿ, ರಜತ್ ಜೊತೆ ಎಲ್ಲ ಅವ್ರು ಚೆನ್ನಾಗಿದ್ದಾರೆ. ಸ್ಪಂದನ, ಕಾವ್ಯ ಇವ್ರ ಜೊತೆಗಿನ ಏನು ಮೊದಲಿನ ಬಾಂಧವ್ಯ ಇತ್ತು, ಏನು ತಮಾಷೆ ಇದೆಲ್ಲ ಇತ್ತು, ಅದೆಲ್ಲ ಬದಲಾವಣೆ ಆಗಿದೆ. ಸೊ ಇದು ನಮ್ಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮನೆ ಒಳಗಡೆ ಇರುವ ಅವರಿಗೂ ಅನಿಸಿರ್ಬೇಕು, ಗಿಲ್ಲಿ ನಟ ಬದಲಾಗ್ತಾ ಇದ್ದಾರೆ, ಮೊನ್ನೆ ಕೊಟ್ಟಿರುವಂತಹ ಸಜೆಷನ್ ಅನ್ನ ತಗೊಂಡಿದ್ದಾರೆ ಅಂತ. ಸೊ ಅದನ್ನೇ ತಗೊಂಡ್ಬಂದು ಮತ್ತೆ ನಾಮಿನೇಟ್ ಮಾಡುವಂತಹ ಯಾವುದೇ ಅವಶ್ಯಕತೆ ಇರ್ಲಿಲ್ಲ ಕಾವ್ಯ ಅವರಿಗೆ. ರಜತ್ ಅವರು ಗಿಲ್ಲಿ ನಟನ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಎಲ್ಲರೂ ನಾಮಿನೇಟ್ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗಿಲ್ಲಿ ನಟನ ಜೊತೆ ಯಾರು ಕೂಡ ಚೆನ್ನಾಗಿರ್ಬಾರ್ದು ಅನ್ನೋದು ಬಿಗ್ ಬಾಸ್ ಅವರು ಪ್ಲಸ್ ಮನೆ ಮಂದಿ ಅವರ ಅಭಿಪ್ರಾಯ ಏನು ಅಂತ ಅನಿಸ್ಲಿಕ್ಕೆ ಆರಂಭ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅದ್ರದ್ದೊಂದು ಚಿಕ್ಕ ಚಟುವಟಿಕೆ ವಿಡಿಯೋ ಇದೆ, ಆ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾಮಿನೇಟ್ ಮಾಡುವವರು ಗಿಲ್ಲಿ ಊಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕು. ರಜತ್ ಎಲ್ಲೋ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ. ಸಮಸ್ಯೆ ಮಾಡಬಾರ್ದು ಮನೆಯಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ ಯಾವ ರೀತಿ ಅಂತ. ಕಳೆದ ವಾರ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದಾಗ ಉದ್ದೊದ್ದ ಭಾಷಣಗಳನ್ನು ಬಿಟ್ರಿ, ಉದ್ದೊದ್ದ ಕಮೆಂಟ್ಗಳನ್ನು ಹಾಕಿದ್ರಿ, ದೊಡ್ಡ ದೊಡ್ಡ ಪೋಸ್ಟ್ಗಳು ಬಂತು. ಅವ್ರದ್ದು ರೀಸನ್ ಇತ್ತು. ಇವಾಗ್ಲೂ ಇವರು ಅದೇ ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಅಂತಹ ಸಿಲ್ಲಿ ರೀಸನ್ಗೆ ನಾಮಿನೇಟ್ ಮಾಡ್ತಾ ಇದ್ದಾರೆ.
ಸೊ ನೋಡಿ ಏನ್ ಮಾಡ್ತೀರಾ ಏನು ಅಂತ. ನಾವೇನೋ ಕಾವ್ಯ ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ನೀವೇನೋ ಮಾತಾಡ್ತೀರಾ, ಅವ್ರದ್ದು ಪ್ಯೂರು ಇನ್ನೇನೋ ಮಣ್ಣಂಗಟ್ಟಿ ಅಂತಲ್ಲ, ಎಲ್ಲರೂ ಪ್ಯೂರೇ, ಅಲ್ಲಿ ಯಾರು ಕೂಡ ಮಿಕ್ಸ್ಡ್ ಇಲ್ಲ. ಬಟ್ ಆಟ ಲೆಕ್ಕಾಚಾರ ಅಂತ ಬಂದಾಗ ರಕ್ಷಿತನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಾವ್ಯ ಸ್ಪಂದನೆಲ್ಲ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದು ನನ್ನ ಒಪಿನಿಯನು. ರಕ್ಷಿತಾ ಶೆಟ್ಟಿ ಅವರಿಗೆ ಆಗಿಲ್ಲ ಅಂದ್ರೆ ಆನ್ ಸ್ಪಾಟ್ ಅಲ್ಲಿ ಹೇಳ್ತಾರೆ, ನಾಮಿನೇಟ್ ಮಾಡ್ತಾರೆ, ಬಟ್ ಲೆಕ್ಕಾಚಾರ ಹಾಕಲ್ಲ ಅನ್ನೋದು ನಾನು ನೋಡಿರೋ ಪ್ರಕಾರ, ನಾನು ಗಮನಿಸಿರೋ ಪ್ರಕಾರ ನನ್ನ ಅನಿಸಿಕೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ತದ್ವಿರುದ್ಧ ಇದ್ರೆ ಕಮೆಂಟ್ ಮಾಡ್ಬೋದು. ಸೊ ಇದು ಪ್ರೊಮೋದ ಬಗ್ಗೆ ಆದ್ರೆ, ಇನ್ನು ನಿನ್ನೆಯ ಸಂಚಿಕೆ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಆಡೋಣ. ಫಸ್ಟ್ ಆಫ್ ಆಲ್ ಚೈತ್ರಕ್ಕ ಏನ್ ಡವ್ ಮಾಡ್ತಾರ್ರಿ. ಅದ್ರಲ್ಲಿ ನಂಗೆ ಖುಷಿಯಾಗಿರೋದೇನು ಗೊತ್ತಾ, ರಕ್ಷಿತಾ ಶೆಟ್ಟಿದ್ದು ಈ ಬಿಗ್ ಬಾಸ್ ಅವರು ವಿಲನ್ ಇದೊಂದು ಇದು ಕೊಡ್ತಾರೆ, ನಗು ಕೊಡ್ತಾರಲ್ಲ ಅಂತ, ಅದಕ್ಕೆ ರಿಯಾಕ್ಷನ್ ಕೊಟ್ಟಿರೋ ರಕ್ಷಿತಾ ಶೆಟ್ಟಿಯ ನಗು ನನ್ನಂತೂ ಸಿಕ್ಕಾಪಟ್ಟೆ ಹಾಕಿದ್ದೀನಿ. ಬಹುಶಃ ಅದು ಇಡೀ ಕರ್ನಾಟಕದ ಜನತೆನೇ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ಆಯ್ತು, ಅದು ಸ್ಪಾಂಟೇನಿಯಸ್ ಆಗಿ ಹೆಂಗ್ ಬಂದಿದೆ ಅಂತ ಹೇಳಿದ್ರೆ, ಅವರಲ್ಲಿ ನಗಾಡ್ತಾ ಇದ್ದಾರೆ, ರಕ್ಷಿತಾ ಶೆಟ್ಟಿ ಅದೇ ರೀತಿಯಲ್ಲಿ ನಗಾಡ್ತಾ ಇದ್ದಾರೆ. ತುಂಬಾನೇ ಖುಷಿ ಆಯ್ತು. ಸೊ ಈ ತರ ಲೈವ್ ಆಗಿ ಇರಬೇಕು, ಆಗಷ್ಟೇ ನಮಗೂ ಒಂಚೂರು ಖುಷಿ ಕೊಡೋದು. ಮೇಕಪ್ ಮಾಡ್ಕೊಂಡು ಏನೋ ನಾಟಕ ಮಾಡ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡಿದ್ರೆ ನೋಡ್ಲಿಕ್ಕೂ ಬೋರ್ ಆಗುತ್ತೆ. ಇನ್ ಕೇಸ್ ಈ ಸೀಸನ್ ಅಲ್ಲಿ ಏನಾದ್ರು ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಇರ್ಲಿಲ್ಲ ಅಂದ್ರೆ, ಪ್ಲಸ್ ಅಶ್ವಿನಿ ಮೇಡಮ್ ಅವರು, ಸೊ ಈ 3 ಜನ ಏನಾದ್ರು ಇರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಖಂಡಿತ ಬೋರ್ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಯಾವ ಟಾಸ್ಕ್ ಅಲ್ಲೂ ಸೀರಿಯಸ್ನೆಸ್ ಇಲ್ಲ, ಯಾವುದೇ ಆಕ್ಟಿವಿಟೀಸ್ ಇಲ್ಲ, ಏನಿಲ್ಲ ಅಂದ್ರೆ ಏನೇನು ಇಲ್ಲ ಈ ಸಲ ಬಿಗ್ ಬಾಸ್ ಅಲ್ಲಿ. ಸೊ ಇನ್ನು ಚೈತ್ರಕ್ಕನ ಡವ್, ಕಳೆದ ಸೀಸನ್ ಅಲ್ಲಿ ಹೆಂಗೆಲ್ಲ ಆಡಿದ್ದಾರೆ ಚೈತ್ರಕ್ಕ, ಅವ್ರಿಗೆ ಗೊತ್ತಿರುತ್ತೆ ಏನ್ ಟಾಸ್ಕ್ ಎತ್ತ ಎಂತಲ್ಲ. ಆದ್ರೂ ಆ ಒಂದು ಏನ್ ಹೇಳೋದು, ಬಿಗ್ ಬಾಸ್ ಅವ್ರ ವಿಲನ್ ಇದ್ದೇನು ಸೌಂಡ್ ಹಾಕ್ತಾರೆ, ಅವಾಗ ಅವ್ರು ಆಡೋ ಆಟ ಇದೆಯಲ್ಲ ನೋಡೋವರಿಗೆ ಓವರ್ ಆಗ್ತಾ ಇದೆ. ನಮ್ಗೇನೆ ಏನಪ್ಪ ಇಷ್ಟೊಂದು ಡವ್ ಮಾಡ್ತಾರೆ ಅಂತ, ಅಷ್ಟೆಲ್ಲ ಡವ್ ಮಾಡೋ ಅಗತ್ಯನೇ ಇಲ್ಲ. ತುಂಬಾ ಭಯ ಪಡೋರು, ತುಂಬಾ ಮುಗ್ಧರೆ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ಕೊತಾ ಇದ್ದಾರೆ ಚೈತ್ರಕ್ಕ, ಹಂಗಲ್ಲ. ಸೊ ಇನ್ನೊಂದು, ಚೈತ್ರಕ್ಕನಿಗೆ ನಿನ್ನೆ ಕ್ಯಾಪ್ಟನ್ ಆಗುವ ಆಯ್ಕೆ ಇತ್ತು, ಅವರ ಆಯ್ಕೆ ಕರೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಆಡಿ ಗೆದ್ದಿದ್ದಾರೆ. ಈಗ ಅಭಿ ಮತ್ತು ಇವ್ರು ಇಬ್ರು ಇದ್ದಿದ್ರೆ ಈ ಪ್ರಕ್ರಿಯೆ ನಡೀತಾ ಇರಲಿಲ್ಲ. ಅಭಿನೂ ಆಟ ಆಡಿದ್ದಾನೆ, ಸೊ ಅಲ್ಲಿ ಇಬ್ಬರನ್ನ ತೆಗೆದು ಒಬ್ರಿಗೆ ಕೊಡಕ್ಕಾಗಲ್ಲ. ಸ್ಪಂದನ ಅಂದ್ಮೇಲೆ ಸ್ಪಂದನ ಯಾವುದೇ ಟಾಸ್ಕ್ ಅಲ್ಲೂ ಆಡಿಲ್ಲ, ಯಾವುದೇ ವಿಚಾರದಲ್ಲೂ ಅವರು ಆಟ ಆಡಿ ಪ್ರೂವ್ ಮಾಡ್ಕೊಂಡಿಲ್ಲ. ಬರೀ ಅಷ್ಟೇ ಎಲ್ಲಾದ್ರೂ ನಗಾಡೋದು. ಅವ್ರು ಮಾತಾಡುವಾಗ್ಲೂ ಅಷ್ಟೇ, ಇವಾಗ ಏನು ರಾಘು ಸಾರ್ ಅಂತ ನಿದ್ದೆಯಲ್ಲಿ ಎದ್ಬಿಟ್ಟು ಮಾತಾಡೋರ್ತಾರಲ್ಲ ಮಾತಾಡ್ತಾರೆ. ಸೊ ಎಲ್ಲ ಒಂದ್ ಕಡೆ ಅವರು ಇಲ್ಲಿವರೆಗೂ ಅವರ ಲಕ್ಕಿಂದಾನೇ ಬಂದಿದ್ದಾರೆ ಅಂತ ನಾವು ಅನ್ಕೋಬಹುದು. ಸೊ ಬಿಗ್ ಬಾಸ್ ಆ ಒಂದು ಪ್ರಕ್ರಿಯೆಯನ್ನ ಸರಿಯಾದ ರೀತಿಯಲ್ಲೇ ಮಾಡಿದ್ದಾರೆ. ಸೊ ಚೈತ್ರಕ್ಕ ಮತ್ತೆ ಏನ್ ಮಾಡಿದ್ರು, ನಾಮಿನೇಷನ್ ವಿಚಾರದಲ್ಲಿ ಸ್ವಲ್ಪ ಪರ್ಸನಲ್ ಆದ್ರು. ಕಳೆದ ವಾರ ರಕ್ಷಿತಾ ಶೆಟ್ಟಿ ಏನೋ ಅವರನ್ನ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದ್ರು, ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದ್ರು. ಅವರ ನಿರ್ಧಾರ ಸೂಕ್ತವಾಗಿತ್ತು. ಇಷ್ಟು ವಾರಗಳು ಆಟ ಆಡ್ಕೊಂಡು ಕ್ಯಾಪ್ಟನ್ಸಿಗಾಗಿ ಓಡಾಡ್ಕೊಂಡು ಬಂದಿರೋ ಸ್ಪರ್ಧಿಗಳನ್ನು ಬಿಟ್ಟು ಬೇರೆ ಯಾರೋ ಒಂದು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಆಗಿದ್ದಾರೆ. ಅವರು ಕ್ಯಾಪ್ಟನ್ ಆಗೋದಕ್ಕಿಂತ ನಮ್ಮಲ್ಲೇ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆದ್ರೆ ಚಂದ ಅಂತ ರಕ್ಷಿತಾ ಶೆಟ್ಟಿಯ ಆಯ್ಕೆಯಾಗಿತ್ತು. ಜೊತೆಗೆ ಅವರು ಬಾಲು ಹಾಕಿರ್ಲಿಲ್ಲ, ಅದು ಅವರಿಗೆ ಹೇಳಲಿಕ್ಕೆ ಬಂದಿಲ್ಲ. ಸೊ ಆ 2 ಕಾರಣ ಕೊಟ್ಟು ಅವರು ಅವರನ್ನ ಹೊರಗಡೆ ಇಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ತಪ್ಪಿರ್ಲಿಲ್ಲ. ಬಟ್ ಚೈತ್ರಕ್ಕ ಅದನ್ನ ಮನಸ್ಸಲ್ಲಿ ಅದೇ ರೀತಿ ಇಟ್ಕೊಂಡಿದ್ದಾರೆ. ದಟ್ ಈಸ್ ಚೈತ್ರಕ್ಕ ಮತ್ತು ರಕ್ಷಿತಾ ಶೆಟ್ಟಿಗಿರುವ ಡಿಫ್ರೆನ್ಸ್ ಅದು. ಯಾಕಂತ ಹೇಳಿದ್ರೆ ಕಳೆದ ವಾರ ಆಗ್ಲಿ ಯಾವುದೇ ಒಂದು ವಾರದಲ್ಲಿ ನಡೆದಿರುವಂತಹ ಒಂದು ಘಟನೆಗಳನ್ನ ಬಿಟ್ಟು ಮುಂದಕ್ಕೆ ಬರೋದು ರಕ್ಷಿತಾ ಶೆಟ್ಟಿಯ ಕ್ಯಾರೆಕ್ಟರ್ ಆದ್ರೆ, ಅದನ್ನೆಲ್ಲ ಎಳ್ಕೊಂಡು ಬರೋದು ಉಳಿದ ಮಂದಿಯ ಕ್ಯಾರೆಕ್ಟರ್. ಅದೇ ಒಂದು ವಿಚಾರಕ್ಕೋಸ್ಕರ ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಷನ್ ಮಾಡೋದನ್ನು ತಪ್ಪಿಸಿದ್ರು. ಆದ್ರೆ ರಕ್ಷಿತಾ ಶೆಟ್ಟಿ ಏನ್ ಮಾಡಿದ್ರು, ತನ್ನ ಮನಸ್ಸಲ್ಲಿರುವಂತಹ ಆಯ್ಕೆಯನ್ನ ಅವರಲ್ಲಿ ಹೇಳಿಯೇ ಹೊರಗಡೆ ಬಂದ್ರು. ಯಾಕೆಂತ ಹೇಳಿದ್ರೆ ಅಲ್ಲಿ ಅವ್ರು ಕೊಡ್ಬೇಕಾಗಿರೋ ರೀಸನ್ ಏನೋ, ನಾನು ಇವ್ರ ಕ್ಯಾಪ್ಟನ್ ಹೇಳೋ ತರ ನಾನು ಬೇರೆ ಬೇರೆ ಕಾರಣಗಳನ್ನು ಕೊಡಲ್ಲ, ನನ್ನ ಕಾರಣಗಳನ್ನೇ ಕೊಡ್ತೀನಿ ಅಂತ. ಬಟ್ ಅವರಲ್ಲಿ ಕ್ವಶನ್ ಹಾಕಿದ್ರು, ಇವಾಗ ನನ್ನ ಮನಸ್ಸಲ್ಲಿರುವ ಆಯ್ಕೆ ಸ್ಪಂದನ ಮತ್ತು ಕಾವ್ಯ ನಡುವೆ ಇವರಿಬ್ಬರ ಅರ್ಹತೆ ಏನು ಅಂತ ರಿಟರ್ನ್ ಕ್ವಶನ್ ಮಾಡ್ತಾರೆ. ಆಗ ಚೈತ್ರಕ್ಕನ ಬಳಿಯೋ ಆನ್ಸರ್ ಇಲ್ಲ. ಕಾವ್ಯ ಮತ್ತು ಸ್ಪಂದನಕ್ಕೆ ಅದು ಮಕ್ಕಳು ಕೊಡ್ದಂಗೆ ಆಗುತ್ತೆ. ಅವ್ರು ಹೇಳ್ತಾರೆ ಈ ಪ್ರಕ್ರಿಯೆ ಇದಲ್ಲ, ಬೇರೆ ಮತ್ತೆ ಮಾತಾಡೋಣ ಅಂತ. ಇಲ್ಲ, ಮತ್ತೆ ಮುಂದುವರಿಸ್ತಾರೆ. ಖಂಡಿತ ಅಲ್ವಾ, ಇವಾಗ ಕಾವ್ಯ ಮತ್ತು ಸ್ಪಂದನ ಈ ನಿನ್ನೆಯಿಂದ ನಾವು ತಗೊಳ್ಳೋಣ, ಅವ್ರು ಗಿಲ್ಲಿ ಜೊತೆ ಕಾಣಿಸ್ತಾ ಇಲ್ಲ, ಅವ್ರದ್ದು ಒಂದ್ 2-3 ಜನರ ಜೊತೆ ಅವರಿದ್ದಾರೆ. ಏನು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವರಲ್ಲಿ ಇದೆ? ಒಂದೇ ಒಂದು ಕ್ವಶನ್, ಏನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ? ಯಾವ ಟಾಸ್ಕ್ ಅಲ್ಲಿ ಅವ್ರು ಗೆದ್ದಿದ್ದಾರೆ? ಯಾವುದೇ ಒಂದು ಆಕ್ಟಿವಿಟೀಸ್ ಅಲ್ಲಿ ಅವರಾಗಿ ಅವ್ರು ಮುಂದೆ ಬರ್ತಾ ಇದ್ದಾರಾ? ಇಲ್ಲ. ಯಾರೋ ಒಬ್ರು ಮಾತಾಡ್ತಾರೆ, ತಮಾಷೆ ಮಾಡ್ತಾರೆ, ಇವರಿಬ್ರು ಹಹ ಅಂತ ನಗಾಡ್ತಾರೆ, ಬಿಟ್ರೆ ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ಕಾವ್ಯ ಸ್ಪಂದನ ಇಲ್ಲ. ನಾನು ಹೇಳ್ತಾ ಇರೋದು, ಅವ್ರೇನಾದ್ರೂ ಗಿಲ್ಲಿ ಜೊತೆ ಕಾಣಿಸ್ಕೊತಾ ಇರ್ಲಿಲ್ಲ ಅಂದ್ರೆ ಇಷ್ಟರಲ್ಲಿ ಅವರು ಮನೆಗೆ ಹೋಗ್ತಾ ಇದ್ರು. ಸೊ ಮುಂದಿನ ದಿನಗಳಲ್ಲಿ ಈಗ ಏನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಇಲ್ಲಿ ರಕ್ಷಿತಾ ಇವರಿಂದೆಲ್ಲ ಅವ್ರು ದೂರ ಆಗ್ತಾ ಇದ್ದಾರೆ. ಸೊ ಇವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ಸ್ವಂತ ಕಂಟೆಂಟ್ ಕೊಡುವಂತಹ ಕೆಪಾಸಿಟಿ ಇಲ್ಲ. ಅವರ ಕ್ಯಾರೆಕ್ಟರ್ ಅದೇ ರೀತಿ ಆಗಿರ್ಬೋದು, ನಾವು ಅದನ್ನ ದೂಷಣೆ ಮಾಡೋದಲ್ಲ. ಬಟ್ ನಾನು ಹೇಳ್ತಾ ಇರೋದು, ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಟಾಸ್ಕ್ ಆಗ್ಲಿ ಇಲ್ಲ ಒಂದು ಆಕ್ಟಿವಿಟೀಸ್ ಆಗ್ಲಿ ಅವ್ರು ಯಾರು ಅಷ್ಟಾಗಿ ಹೈಲೈಟ್ ಆಗ್ತಾ ಇಲ್ಲ. ಸೊ ಆ ಒಂದು ಕಾರಣ ಕೊಟ್ಟು ಕರೆಕ್ಟ್ ಆಗಿರೋ ಕಾರಣವನ್ನು ಇಟ್ಕೊಂಡು ರಕ್ಷಿತಾ ಶೆಟ್ಟಿ ನಿನ್ನೆ ನಾಮಿನೇಷನ್ ಮಾಡ್ಲಿಕ್ಕೆ ರೆಡಿ ಇದ್ರು. ಆದ್ರೆ ಚೈತ್ರಕ್ಕ ಅದನ್ನ ಹಿಂದಿನ ಏನೋ ಕಾರಣ ಇದೆ, ಹಿಂದಿನ ಅವರನ್ನ ಟಾಸ್ಕ್ ಇಂದ ಹೊರಗಡೆ ಇಟ್ಟರು, ಆ ಒಂದು ವಿಚಾರಕ್ಕಾಗಿ ನಾಮಿನೇಷನ್ ಮಾಡೋ ಪ್ರಕ್ರಿಯೆಯನ್ನು ಕಿತ್ಕೊಂಡು. ಇನ್ನು ಅಶ್ವಿನಿ ಮೇಡಮ್ ಅವರು, ನಾನು ಅಶ್ವಿನಿ ಮೇಡಮ್ ಅವರು ತಪ್ಪು ಮಾಡಿದಾಗ ತಪ್ಪು ಅಂತಾನೆ ಹೇಳಿದ್ದೀನಿ, ಇಲ್ಲ ಅಂತಲ್ಲ. ಆದ್ರೆ ನಿನ್ನೆ ಅವರು ತಗೊಂಡಿರೋ ಸ್ಟ್ಯಾಂಡ್ ನನಗೆ ತುಂಬಾನೇ ಇಷ್ಟ ಆಯ್ತು. ಈಗ ಚೈತ್ರಕ್ಕ ಬಂದು ಈ ಸೀಸನ್ ನ ಸ್ಪರ್ಧಿಗಳಿಗೆ ನಿಮ್ಗೆಲ್ಲ ಟಾಸ್ಕ್ ಅರ್ಥ ಮಾಡ್ಕೊಳ್ಳುವ ಯೋಗ್ಯತೆ ಇಲ್ಲ, ಇನ್ನೇನೋ ಒಂದು ಅರ್ಥದಲ್ಲಿ ಹೇಳುವಾಗ ಅಲ್ಲಿರುವ ಕೆಲವೊಬ್ರು ಸುಮ್ಮನೆ ಇರ್ಬೋದು. ಆದ್ರೆ ಸ್ವಾಭಿಮಾನ ಅಂತ ಒಂದಿರುತ್ತೆ. ಅವ್ರು ಕೇಳೋ ಪ್ರಶ್ನೆ ಸರಿ ಅಲ್ವಾ? ನಾವ್ ಇವಾಗ ಆ ಅರ್ಹತೆ ಇಲ್ಲದೆ 12 ವಾರಕ್ಕೆ ಕಲ್ತಿದೀವ? ಇಲ್ಲ. ಸೊ ನೀವ್ ಯಾರೋ ಒಂದು, ಈಗ ಅವರ ಸೀಸನ್ ಅಲ್ಲಿ ಚೈತ್ರ ಯಾವ ರೀತಿ ಇದ್ರು ಅನ್ನೋದು ನಾವೆಲ್ಲ ನೋಡಿದೀವಿ.
ಇವಾಗ ಅವ್ರು 1 ವರ್ಷದ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಮನೆಗೆ ಬಂದಿದ್ದಾರೆ, ಸೀನಿಯರ್ ಆಗಿ ಬಂದಿದ್ದಾರೆ ಅಂದ್ಮೇಲೆ ಸೊ ಈ ಸೀಸನ್ ನ ಸ್ಪರ್ಧಿಗಳನ್ನ ಅಷ್ಟು ಕೆಳಗಡೆ ಇಟ್ಟು ಮಾತಾಡೋದು ಸರಿಯಲ್ಲ. ಸೊ ಅದನ್ನ ಯಾರಿಗೂ ಪ್ರಶ್ನೆ ಮಾಡ್ಬೇಕು ಅಂತ ಅಲ್ಲಿ ಇದ್ದವ್ರಿಗೆ ಅನಿಸಿಲ್ಲ, ಆದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ ಅನಿಸಿದೆ. ನಾನು ಆ ವಿಚಾರಕ್ಕೆ ಅವರಿಗೆ ಜೈ ಅಂತೀನಿ. ಯಾಕೆಂತ ಹೇಳಿದ್ರೆ ಒಬ್ರು ನಡುವಲ್ಲಿ ಬಂದು ನೀವೇನು ಮಾಡಿಲ್ಲ, ನೀವೇನು ಕಿತ್ತು ದಬಾಕಿಲ್ಲ ಅಂತ ಹೇಳುವಾಗ ಖಂಡಿತವಾಗಿಯೂ ಅಲ್ಲಿ ಅವರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತಗೋಬೇಕು. ಆ ಸ್ಟ್ಯಾಂಡ್ ಅನ್ನ ಅಶ್ವಿನಿ ಮೇಡಮ್ ಅವ್ರು ತಗೊಂಡಿದ್ದಾರೆ. ಅದೇ ವಿಚಾರಕ್ಕೆ ನಾನು ಹೇಳೋದು, ಅಶ್ವಿನಿ ಮೇಡಮ್, ರಕ್ಷಿತಾ, ಗಿಲ್ಲಿ ಈ 3 ಜನ ಇರ್ತಿರ್ಲಿಲ್ಲ ಅಂದ್ರೆ ಈ ಸೀಸನ್ ಏನೇನೂ ಆಗ್ತಿರ್ಲಿಲ್ಲ. ಇನ್ನು ಈ ವಾರ ಖಂಡಿತವಾಗಿಯೂ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ಅಂಡ್ ರಜತ್ ಅವರೆಲ್ಲ ನಾಮಿನೇಟ್ ಆಗ್ತಾರೆ, ಅದಂತೂ ಪಕ್ಕ. ಯಾಕಂತ ಹೇಳಿದ್ರೆ ಮನೆ ಮಂದಿಯ ಲೆಕ್ಕಾಚಾರ ಆ ರೀತಿ ಇದೆ. ಕೆಲವೊಬ್ಬರಿಗೆ 2-3 ಆಪ್ಷನ್ ಅನ್ನ ಕೊಡ್ತಾರೆ ಅಂತ ಅನ್ಸುತ್ತೆ. ಕಾವೇರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ಸ್ಪಂದನಳಿಗೂ ಕೊಡ್ಬೋದು. ಸೊ ಸ್ಪಂದನಳಿಗೆ ಕೊಟ್ಟರೆ ರಜತ್ ಮತ್ತು ರಕ್ಷಿತಾ ಶೆಟ್ಟಿ ಹೆಸರನ್ನ ಖಂಡಿತ ತಗೋತಾರೆ. ಬಟ್ ರಜತ್ ಮತ್ತು ಧ್ರುವಂತಿಗೆ ಈ ದಿನ ಏನೋ ಕ್ಲಾಶಸ್ ನಡೆದಿದೆ, ತುಂಬಾನೇ ದೊಡ್ಡ ಜಗಳ ಆಗೋ ತರ ಪ್ರೊಮೋದಲ್ಲಿ ಕಾಣಿಸ್ತಾ ಇದೆ. ಬಟ್ ಅದು ಎಷ್ಟು ದೊಡ್ಡ ಜಗಳ ಆಗ್ತಾ ಇದೆ ಗೊತ್ತಿಲ್ಲ. ಧ್ರುವಂತ್ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಗಿಲ್ಲಿ ನಟ ಏನಾದ್ರು ಕಾಮಿಡಿ ಮಾಡುವಾಗ ರಜತ್ ಅವರು ಅದಕ್ಕೆ ಸಪೋರ್ಟಿವ್ ಅನ್ನೋ ರೀತಿಯಲ್ಲಿ ನಗಾಡ್ತಾರೆ. ಸೊ ಅದೆಲ್ಲೋ ಧ್ರುವಂತ್ ಅವರಿಗೆ ಸ್ವಲ್ಪ ಇರಿಸುಮುರುಸು ಉಂಟಾಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೋಡೋಣ, ಅದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾವು ಪ್ರೊಮೋ ನೋಡ್ಬಿಟ್ಟು ಜಡ್ಜ್ ಮಾಡೋಕ್ಕಾಗಲ್ಲ. ಅಂದ್ರೆ ಒಂದಂತೂ ಸ್ಪಷ್ಟ, ಕಾವ್ಯ ಮತ್ತು ಸ್ಪಂದನ ಇದೇ ರೀತಿ ಮುಂದುವರೆದ್ರೆ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅನ್ನೋದು. ಸೊ ಇವಾಗ ಡಿಸೈಡ್ ಆಗುತ್ತೆ. ರಕ್ಷಿತಾ ಶೆಟ್ಟಿಯ ಮುಂದೆ ಅವ್ರು ಏನು ಅಷ್ಟೆಲ್ಲ ಮಾತಾಡಿದ್ರು, ನೀವು ಏನು ಅಲ್ಲ, ನಿಂಗೆ ಕಾರಣ ಕೊಡಕ್ ಬರಲ್ಲ, ನಿಂಗೆ ಆಟ ಆಡಕ್ ಬರಲ್ಲ, ಬಿಗ್ ಬಾಸ್ ಅರ್ಥ ಆಗಿಲ್ಲ, ನೀನ್ ಸಣ್ಣವರನ್ನು ಪೋಟ್ರೆ ಮಾಡ್ತಿ, ಇನ್ನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ಹೊರಗಡೆ ಬಂದಿರುವ ಸ್ಪರ್ಧಿಗಳ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ಎಲ್ಲ ಹೆಂಗ್ ಬದುಕ್ತಾ ಇದ್ದಾರೆ ಬಿಗ್ ಬಾಸ್ ಒಳಗಡೆ ಅಂತ. ನಾನು ಅದಕ್ಕೆ ಹೇಳೋದು, ಬಿಗ್ ಬಾಸ್ ಒಳಗಡೆ ಅವರನ್ನೆಲ್ಲ ತೆಗೆದು ನೋಡಿದ್ರೆ ಈ ಸಲದ ಬಿಗ್ ಬಾಸ್ ಏನೇನು ಅಲ್ಲ. ಇನ್ನು ಈ ಸಲದ ಟಾಸ್ಕ್ ಅಂತ ಬಂದಾಗ್ಲೂ ಅಷ್ಟೇ, ಏನೋ ಇಂಟ್ರೆಸ್ಟಿಂಗ್ ಆಗಿ ಟಾಸ್ಕ್ ಕೊಡ್ತಾ ಇಲ್ಲ. ಈಗ ನಿನ್ನೆ ಟಾಸ್ಕ್ ಬಗ್ಗೆ ನಾವೇನೇನೋ ಅನ್ಕೊಂಡಿದ್ವಿ, ಏನು ಕೊಡ್ತಾ ಇಲ್ಲ. ಅಂದ್ರೆ ಬಿಗ್ ಬಾಸ್ ಮನೇಲಿ ಇರೋರ್ಗೂ ಟಾಸ್ಕ್ ಏನಂತ ಅರ್ಥ ಆಗ್ತಾ ಇಲ್ಲ. ಇನ್ನು ಬಿಗ್ ಬಾಸ್ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಏನಪ್ಪಾ ಟಾಸ್ಕ್ ಕೊಡೋದು ಅಂತ ಅನ್ಸಿದೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಬರೀ ವಿಲನ್ ವಾಯ್ಸ್ ಮಾತ್ರ ಇದೆ, ಬಿಟ್ರೆ ಬೇರೆನಿಲ್ಲ. ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಅವರು ಒಂದು ಹಲ್ವಾ ತಂದು ಕೊಡ್ತಾರೆ. ಸೊ ಆ ಹಲ್ವಾ ಕೊಟ್ಟಾಗ ರಕ್ಷಿತಾ ಶೆಟ್ಟಿಯ ಆ ಸ್ಪೂನ್ ತುಂಬಾ ತೆಗೆದು ಬಾಯಿಗೆ ಹಾಕ್ತಾರೆ. ಸೊ ನನ್ಗೆ ಅವಾಗ್ಲೇ ಗೊತ್ತಾಗಿತ್ತು, ಅವ್ರು ಹೇಳೋ ಮೊದಲೇ ನಂಗೆ ಗೊತ್ತಾಯ್ತು, ಓಕೆ ನೆಕ್ಸ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಬಾಯಿಗೆ ಹಾಕ್ತೀನಿ ಅಂತ. ಸೊ ಅದೇ ಮಾತನ್ನ ಅವ್ರು ಹೇಳ್ತಾರೆ, ಸೆಕೆಂಡ್ ಚಾನ್ಸ್ ಸಿಕ್ಕಿಲ್ಲ ಅಂತ ಏನ್ ಮಾಡೋದು, ಅದಕ್ಕೆ ಅಷ್ಟೊಂದು ಹಲ್ವಾ ತಿಂದಿದ್ದೀನಿ ನಾನಂತ. ಸೊ ಇದೆಲ್ಲ ಹೆಂಗ್ ಗೊತ್ತಾ, ಲೈಕ್ ಅವ್ರು ಬದುಕ್ತಾ ಇರೋ ಬದುಕು ಅದೇ ರೀತಿ. ಸೊ ಅದನ್ನೇ ಬಿಗ್ ಬಾಸ್ ಮನೆಯಲ್ಲೂ ಬದುಕ್ತಾ ಇದ್ದಾರೆ. ಅವಾಗ ಒಂಚೂರು ಜನರಿಗೆ ಆಪ್ತ ಆಗ್ತಾರೆ. ಈಗ ಇದೆಲ್ಲ ಚಿಕ್ಕ ಚಿಕ್ಕ ಮ್ಯಾಟ್ರು, ಬಟ್ ನಾವು ಹಂಗೆ ಅಲ್ವಾ, ಅವ್ರು ನೆಕ್ಸ್ಟ್ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಾಯಿ ತುಂಬ ಹಾಕೊಂಡ್ ತಿಂತೀವಿ. ಸೊ ಬಿಗ್ ಬಾಸ್ ಮನೇಲಿ ಎಲ್ಲರೂ ಹಂಗಿಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ನಟನೆ ಮಾಡ್ತಾ ಇದ್ದಾರೆ, ಆಯ್ತಾ. ಸೊ ಕೆಲವೊಬ್ಬರ ನಟನೆ ನಮ್ಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರ ನಿಜ ಜೀವನ ನಮ್ಗೆ ಇಷ್ಟ ಆಗಲ್ಲ. ಸೊ ಬಟ್ ಕೆಲವೊಬ್ಬರ ನಿಜ ಜೀವನನೇ ನಮ್ಗೆ ಇಷ್ಟ ಆಗುತ್ತೆ, ಅದು ಲೈಕ್ ಗಿಲ್ಲಿ, ರಕ್ಷಿತಾ ಮುಂತಾದವ್ರದ್ದು. ಸೊ ಎಲ್ಲ ಒಂದ್ ಕಡೆ ಕಾವ್ಯ ಅವರು ಇಲ್ಲ ಸ್ಪಂದನ ಅವರವರು ಇಷ್ಟು ವಾರಗಳು ಆಡ್ಕೊಂಡ್ ಬಂದಿರೋದು ಒಂದು ರೇಂಜ್ ಸೇಫ್ ಗೇಮು. ಈಗ ಸುದೀಪ್ ಸರ್ ಅವರೇ ಬಂದು ಇವ್ರಿಗೆ ಗಿಲ್ಲಿ ನಟನಿಗೆ ಬುದ್ಧಿ ಹೇಳ್ತಾರೆ ಅಂತ ಹೇಳುವಾಗ ಅವ್ರಿಗೊಂದು ಲೆಕ್ಕಾಚಾರ ಬಂದಿರುತ್ತೆ, ಹೊರಗಡೆ ಗಿಲ್ಲಿ ನಟನ ವಿರುದ್ಧ ಏನೋ ಓಡ್ತಾ ಇದೆ. ಸೊ ನಾವಿನ್ನು ರಿಟರ್ನ್ ಹೊಡೆದಿಲ್ಲ ಅಂದ್ರೆ ನಾವು ಕೂಡ ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಳ್ಳಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇವಾಗ ಗಿಲ್ಲಿ ನಟನಿಗೆ ಬುದ್ಧಿ ಹೇಳೋ ತರ ಮಾಡಿ ಅವರಿಂದ ಸ್ವಲ್ಪ ಅಂತರ ಕಾಯ್ಕೊಂಡು ಲೈಕ್ ನಾಮಿನೇಷನ್ ಮಾಡ್ಬೇಕು ಅಂತ. ಈಗ ರಘು ಸರ್ಗೆ ಈ ರೀತಿ ಬೇಜಾರಾಗಿದೆ ಅಂತ ರಘು ಸರ್ ಹೇಳ್ತಾರೆ. ಆಗ ಕಾವ್ಯ ಒಂದು ಮಾತು ಹೇಳ್ತಾರೆ, ರಘು ಸರ್ ನೀವು ಒಂದ್ಸಲ ಸಮಾಧಾನವಾಗಿ ಹೇಳಿ, 2ನೇ ಸಲ ವೈಲ್ಡ್ ಆಗಿ ಹೇಳಿ, 3ನೇ ಸಲ ನಿಮ್ ದಾಟಿಯಲ್ಲಿ ಹೇಳ್ಬೇಕು ಅಂತ. ಇವಾಗ ನಾನು ಕೂಡ ಅದೇ ರೀತಿಯಲ್ಲಿ ಇದ್ದೇನೆ ಅನ್ನೋ ರೀತಿಯಲ್ಲಿ ಕಾವ್ಯ, ಸ್ಪಂದನ ಮುಂತಾದವರೆಲ್ಲ ನಿಂತ್ಕೊಂಡು ಕೂತ್ಕೊಂಡು ಮಾತಾಡ್ತಾರೆ. ಅಂದ್ರೆ ಇಷ್ಟು ವಾರಗಳು ಅವ್ರ ಜೊತೆನೆ ಇದ್ದು ಅವ್ರು ಮಾಡೋ ತಮಾಷೆಗೆಲ್ಲ ನಕ್ಕಿ, ಈಗ ರಘು ಸರ್ಗೆ ತಮಾಷೆ ಮಾಡುವಾಗ ಅದೇ ಕಾವ್ಯ, ಅದೇ ಸ್ಪಂದನ ಅವರೆಲ್ಲ ನಕ್ಕಿದ್ದಾರೆ. ಸೊ ಅವಾಗ ಹೇಳ್ಬೋದಲ್ಲ, ಗಿಲ್ಲಿ ಆ ತರ ಎಲ್ಲ ಮಾಡ್ಬೇಡುವ, ಅವ್ರ ತಮಾಷೆ ಅವರಿಗೆಲ್ಲ ನೋವಾಗ್ಬೋದು, ಆ ತರ ತಮಾಷೆ ಮಾಡೋದು ತಪ್ಪು ಅಂತ. ಆ ಟೈಮಲ್ಲಿ ಹೇಳಿಲ್ಲ, ಇವಾಗ ಹಿಂದ್ಗಡೆ ಕೂತ್ಕೊಂಡು ಸ್ಕೆಚ್ ಆಗ್ತಾರೆ ಅಂತ ಹೇಳಿದ್ರೆ ನಾನು ಮೊನ್ನೆಯಿಂದನೂ ಹೇಳ್ಕೊಂಡು ಬಂದಿರೋದು ಅಷ್ಟೇ, ಲೆಕ್ಕಾಚಾರ ಲೆಕ್ಕಾಚಾರ ಲೆಕ್ಕಾಚಾರ. ಅಲ್ಲಿ ಲೆಕ್ಕಾಚಾರ ಇಲ್ಲದೆ ಆಟ ಆಡ್ತಾ ಇರೋದು ರಕ್ಷಿತಾ ಶೆಟ್ಟಿ, ಗಿಲ್ಲಿ. ಅದು ಬಿಟ್ರೆ ಬೇರೆಲ್ಲರೂ ಲೆಕ್ಕಾಚಾರದಲ್ಲಿ ಆಟ ಆಡ್ತಾ ಇದ್ದಾರೆ. ನೋಡೋಣ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.